ಹಲೋ ಮೈಸೆಲ್ಫ್ ಡಾಕ್ಟರ್ ವೈಶಾಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಡೆಲಿವರಿಯಲ್ಲಿ ಕಟ್ ಅಥವಾ ಸ್ಟಿಚ್ ಬೀಳುತ್ತಾ ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಯಾವ್ಯಾವ ಇಂಡಿಕೇಶನ್ಸ್ ಇದ್ರೆ ನಾವು ಏನಂತಂದ್ರೆ ನಾರ್ಮಲ್ ಡೆಲಿವರಿಲಿ ಏನಂದ್ರೆ ಕಟ್ ಅಥವಾ ಸ್ಟಿಚಸ್ ಬೀಳುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಈ ನಾರ್ಮಲ್ ಡೆಲಿವರಿಯಲ್ಲಿ ಏನಂತಂದ್ರೆ ನಾವು ಪೆರಿನಿಯಂ ರೀಜನ್ ಅಲ್ಲಿ ಏನಂತಂದ್ರೆ ಒಂದು ಸರ್ಜಿಕಲಿ ಪ್ಲಾಂಟ್ ಏನಂತಂದ್ರೆ ಕಟ್ ಕೊಡ್ತೀವಿ ಅಂಡರ್ ಲೋಕಲ್ ಅನೆಸ್ಥೇಷಿಯಾ. ಅದಕ್ಕೇನಂತೆ ನಾವು ಏನಂದ್ರೆ ಎಪಿಸಿಯೋಟಮಿ ಅಂತ ಕರಿತೀವಿ. ಸೊ ಎಲ್ಲರೂ ಏನ್ ಅನ್ಕೋತಾರೆ ಸಿಸೇರಿಯನ್ ಅಲ್ಲಿ ಮಾತ್ರ ಸ್ಕಿನ್ ಕಟ್ ಆಗುತ್ತೆ, ಆಮೇಲೆ ಅಂದ್ರೆ ನಾರ್ಮಲ್ ಡೆಲಿವರಿಯಲ್ಲಿ ಇಲ್ಲ ಅಂತ. ಹಾಗೇನಿಲ್ಲ. ಸೊ ನಾರ್ಮಲ್ ಡೆಲಿವರಿಯಲ್ಲೂ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಾವೇನಂತಂದ್ರೆ ಪೇಷಂಟ್ಸಿಗೆ ಯಾವಾಗ ಏನಂತಂದ್ರೆ ಕೂಸಿನ ತಲೆ ಏನಂದ್ರೆ ಯೋನಿ ಭಾಗದಿಂದ ನಿಮ್ಗೆ ಹೊರಗಡೆ ಬರಬೇಕಾದ್ರೆ ನಾವೇನಂತಂದ್ರೆ ಸ್ಟಿಚ್ ಕಟ್ ಮಾಡಿ ಸ್ಟಿಚಸ್ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಯಾವ್ಯಾವ ಕಂಡೀಷನ್ ಅಲ್ಲಿ ನಾವು ಹಾಕ್ತೀವಿ ಅಂತಂದ್ರೆ ಫಸ್ಟ್ ಏನಂತಂದ್ರೆ ಯೂಶುವಲಿ ಏನಂತಂದ್ರೆ ಪ್ರೈಮಿ ಗ್ರಾವಿಡಾ ಅಂತಂದ್ರೆ ಫಸ್ಟ್ ಡೆಲಿವರಿ ಟೈಮ್ ಅಲ್ಲಿ ಹಾಕ್ತಿವಿ. ಬಿಕಾಸ್ ಏನಂತಂದ್ರೆ ದ ಪೆರಿನಿಯಲ್ ಮಸಲ್ಸ್ ಪೆರಿನಿಯಮ್ಮು ತುಂಬಾ ರಿಜಿಡ್ ಇರುತ್ತೆ ಫಸ್ಟ್ ಟೈಮ್ ಅಲ್ಲಿ. ಆಮೇಲೆ ಅಂತಂದ್ರೆ ಬಿಗ್ ಬೇಬಿ ಇದ್ರೆ, ಸೊ ಯೂಶುವಲಿ ಏನಂತಂದ್ರೆ ಬಿಗ್ ಬೇಬಿ ಅಂತಂದ್ರೆ ಮೋರ್ ದೆನ್ 3.5 kg ಆ ತರ ಇದ್ರೆ ನಾವು ಕಂಪಲ್ಸರಿ ಸ್ಟಿಚ್ ಕೊಡ್ತೀವಿ. ಮತ್ತೆ ಮಾಲ್ ಪೊಸಿಷನ್ಸ್ ಕೆಲವೊಂದ್ ಸಾರಿ ಏನಂತಂದ್ರೆ ಬ್ರೀಚ್ ಡೆಲಿವರಿ ವಜನಲ್ ಡೆಲಿವರಿ ಆಗುತ್ತೆ. ಸೊ ಬ್ರೀಚ್ ಇದ್ದಾಗ ನಾವು ಕಂಪಲ್ಸರಿ ಏನಂತಂದ್ರೆ ಸ್ಟಿಚ್ ಹಾಕ್ತಿವಿ. ಸೊ ನಾಲ್ಕನೇದು ಏನಂದ್ರೆ ಕೆಲವೊಂದ್ ಸಾರಿ ಏನಂತಂದ್ರೆ ಇನ್ಸ್ಟ್ರೂಮೆಂಟಲ್ ಡೆಲಿವರೀಸ್ ಮಾಡಬೇಕಾಗುತ್ತೆ. ಸೊ ವ್ಯಾಕ್ಯೂಮ್ ಅಪ್ಲಿಕೇಶನ್ ಏನಾದರೂ ಇದ್ರೂ ನಾವು ಕಂಪಲ್ಸರಿಯಾಗಿ ಎಪಿಸಿಯೋಟಮಿ ಸ್ಟಿಚಸ್ ಹಾಕಬೇಕಾಗುತ್ತೆ. ಸೊ ಫಸ್ಟ್ ಟೈಮು ಡೆಲಿವರಿ ಇಲ್ಲ ಅಂತಂದ್ರೆ ಅದು ಸ್ಟಿಚ್ ಏನಿದೆ ಅಂತಂದ್ರೆ ಒಂದು ಎಷ್ಟು ಸ್ಟಿಚಸ್ ಬೀಳುತ್ತೆ ಅಂತಂದ್ರೆ ಒಂದು 5 ರಿಂದ 6 ಬೀಳ್ಬಹುದು. ಒಂದು 5 to 6 ಸೆಂಟಿಮೀಟರ್ ನಾವು ಕಟ್ ಮಾಡ್ತೀವಿ. ಬಟ್ ಎರಡನೇದು ಮೂರನೇದು ಡೆಲಿವರಿ ಇದ್ದಾಗ ಏನಂತಂದ್ರೆ ಆ ಸ್ಟಿಚಸ್ ಹಾಕೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಪೆರಿನಿಯಂ ಮಸಲ್ಸ್ ಎಲ್ಲ ಏನಂತಂದ್ರೆ ತುಂಬಾ ಲ್ಯಾಕ್ಸ್ ಆಗಿ ಸಾಫ್ಟ್ ಆಗಿರುತ್ತೆ. ಸೊ ಅವಶ್ಯಕತೆ ಬಿದ್ರಷ್ಟೇ ಏನಂತಂದ್ರೆ 1 or 2 ಸ್ಟಿಚಸ್ ಹಾಕ್ತಿವಿ. ಮತ್ತೆ ಈ ಸ್ಟಿಚಸ್ ಹಾಕಿದ ಮೇಲೆ ಏನಂತಂದ್ರೆ ಅದು ನಾವು ಅಬ್ಸರ್ವೇಬಲ್ ಹಾಕ್ತಿವಿ, ನಾನ್ ಅಬ್ಸರ್ವೇಬಲ್ ಹಾಕ್ತಿವಿ, ಅದು ತೆಗಿಬೇಕಾಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೊ ನಾರ್ಮಲಿ ಎಲ್ಲಾ ಗೈನಕಾಲಜಿಸ್ಟ್ ಏನಂತಂದ್ರೆ ನಿಮಗೆ ಅಬ್ಸರ್ವೇಬಲ್ ಸ್ಟಿಚ್ ಹಾಕ್ತಾರೆ. ಅಬ್ಸರ್ವೇಬಲ್ ಅಂತಂದ್ರೆ ಅದು ಸ್ಟಿಚ್ ಹಾಕಿದ ತಕ್ಷಣ ಅದು ತಾನೇ ಬಾಡಿಯಲ್ಲಿ ಕರಗೋದಿರುತ್ತೆ. ಅದು ಕಟ್ ಮಾಡಿ ತೆಗೆಯೋ ಅವಶ್ಯಕತೆ ಏನು ಇರೋದಿಲ್ಲ. So most of the time it is observable stitch. Thank you.